ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಸಿಂಪಲ್ಲಾಗಿ ರಾಗಿ ಉಪ್ಪಿಟ್ಟನ್ನ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಕಡಾಯಿ ಇಟ್ಟಿದ್ದೀನಿ. ಕಡಾಯಿ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು. ನಂತರ 4ರಿಂದ 5 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊತೀನಿ. ಎಣ್ಣೆ ಬಿಸಿ ಆಗಲಿ. ನಂತರ 2 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತೀನಿ. ನಿಮಗೆ ತುಪ್ಪದ ಫ್ಲೇವರ್ ಜಾಸ್ತಿ ಬೇಕು ಅಂದರೆ ತುಪ್ಪನೇ ಸೇರಿಸ್ಕೊಳ್ಳಿ. ಎಣ್ಣೆ ತುಪ್ಪ 2 ಚೆನ್ನಾಗಿ ಬಿಸಿ ಆಗಲಿ. ಬಿಸಿ ಆಗಿದೆ. ನಂತರ ಇದಕ್ಕೆ ಅರ್ಧ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೋತೀನಿ. ಸಾಸಿವೆ ಸ್ವಲ್ಪ ಚಿಟಪಟ ಅನ್ನಲಿ. ನಂತರ ಗೋಡಂಬಿನ ಸೇರಿಸ್ಕೋತೀನಿ. ಗೋಡಂಬಿನ ಸೇರಿಸೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. 1 ಸ್ಪೂನಷ್ಟು ಕಡಲೆಬೇಳೆ ಸೇರಿಸ್ಕೋತೀನಿ. 1 ಸ್ಪೂನಷ್ಟು ಉದ್ದಿನಬೇಳೆ. ಇದಿಷ್ಟನ್ನು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡೋಣ. ಇದಿಷ್ಟು ಚೆನ್ನಾಗಿ ಫ್ರೈ ಆಗಿದೆ. ನಂತರ ಕರಿಬೇವಿನ ಸೊಪ್ಪನ್ನು ಹಾಕೋತೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ. ಇದಿಷ್ಟನ್ನು ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇದಿಷ್ಟು ಚೆನ್ನಾಗಿ ಫ್ರೈ ಆಗಿದ್ದಾಯಿತು. ನಂತರ ಈ ಟೈಮಲ್ಲಿ 2ರಿಂದ 3 ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕೋತೀನಿ. ಉಪ್ಪಿಟ್ಟಿಗೆ ಈರುಳ್ಳಿ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗಬೇಕು. ಅಲ್ಲಿ ತನಕ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ. ಈ ರೀತಿ ಉಪ್ಪಿಟ್ಟು ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಡಯಾಬಿಟಿಕ್ ಪೇಷಂಟ್ಗೆಲ್ಲ ತುಂಬ ಯೂಸ್ ಆಗುತ್ತೆ. ಡಯಟ್ ಮಾಡೋರ್ಗೂ ಕೂಡ ಯೂಸ್ ಆಗುತ್ತೆ. ನಾನು ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋತೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಿದ್ದಾಯಿತು. ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ತರಕಾರಿಗಳನ್ನ ಸೇರಿಸ್ಕೋತೀನಿ. ಬೀನ್ಸು, ಕ್ಯಾರೆಟು, ದಪ್ಪಮೆಣ್ಸಿನ್ಕಾಯಿ ಇದೆ, ಅದನ್ನು ಸೇರಿಸ್ಕೋತೀನಿ. ನಿಮ್ಮ ಹತ್ರ ಯಾವ ತರಕಾರಿ ಇದೆಯೋ ಅದನ್ನೇ ಸೇರಿಸ್ಕೊಂಡು ಮಾಡ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಎಣ್ಣೆಯಲ್ಲೇ ತರಕಾರಿಗಳೆಲ್ಲ ಬೇಯಬೇಕು. ಅಲ್ಲಿ ತನಕ ಸ್ವಲ್ಪ ಬೇಯಿಸ್ಕೊಳ್ಳೋಣ. ನಂತರ 1 ಕಪ್ಪಷ್ಟು ನಾನು ರವೆನ ತಗೊಂಡಿದ್ದೀನಿ. ಉಪ್ಪಿಟ್ಟು ರವೆ ಇದು. ಈ ತರಕಾರಿಗಳ ಜೊತೆನೇ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಉಪ್ಪಿಟ್ಟು ಚೆನ್ನಾಗಿರಬೇಕು ಅಂದರೆ ರವೆನ ಚೆನ್ನಾಗಿ ಹುರಿದಿರಬೇಕು. ಇದನ್ನೆಲ್ಲ ಚೆನ್ನಾಗಿ ಹುರಿದಿದ್ದಾಯಿತು. ನಂತರ 1 ಕಪ್ಪಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೋತೀನಿ. ನಾನು ಯಾವುದನ್ನು ಹುರಿದ್ಬಿಟ್ಟು ಹಾಕಿಲ್ಲ, ಇಲ್ಲೇ ಹಾಕಿ ಹುರ್ಕೊತಿರೋದು. ರಾಗಿ ಹಿಟ್ಟು ಸ್ವಲ್ಪ ಚೆನ್ನಾಗಿ ಗಮ್ಮನಬೇಕು. ಅಲ್ಲಿ ತನಕ ಸ್ವಲ್ಪ ಚೆನ್ನಾಗಿ ಹುರಿಯೋಣ. ತುಂಬ ಚೆನ್ನಾಗಿರುತ್ತೆ ಈ ಥರ ಉಪ್ಪಿಟ್ಟು. ನಂತರ ಕುದಿಸಿ ಇಟ್ಕೊಂಡಿರುವಂತಹ ಬಿಸಿನೀರನ್ನ ಸೇರಿಸ್ಕೋತೀನಿ. 1 ಕಪ್ ರವೆಗೆ 2 ಕಪ್ ನೀರು ಥರ ಸೇರಿಸ್ಕೊತಿದ್ದೀನಿ. ಇಲ್ಲಿ ನಾನು 2 ಕಪ್ ಯೂಸ್ ಮಾಡಿರೋದ್ರಿಂದ 4 ಕಪ್ ಅಷ್ಟು ನೀರು ಹಾಕೋತೀನಿ. ಇದನ್ನೆಲ್ಲ ಮುಚ್ಚಿಟ್ಟು ಸಿಮ್ಮಲ್ಲಿಟ್ಟು ಬೇಯಿಸ್ಕೊಳ್ಳೋಣ. ಈ ಟೈಮಲ್ಲಿ ಸ್ವಲ್ಪ ನಿಂಬೆ ರಸನ ಹಾಕ್ಕೊಳ್ಳೋಣ. ಕಾಯಿ ತುರಿ ಇದ್ರೂ ಸೇರಿಸ್ಕೊಳ್ಳಿ, ಅದು ರುಚಿ ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ರೆಡಿ ಆಯಿತು ನಮ್ಮ ರಾಗಿ ಉಪ್ಪಿಟ್ಟು. ನಾನು ಮಾಡಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ಪ್ರತಿ ವಿಡಿಯೋ ನೋಟಿಫಿಕೇಷನ್